ಮಾಡಿದೀವಿ ಅಂತ ಅಡ್ವರ್ಟೈಸ್ ಮಾಡ್ಕೊಳ್ಬೇಕಂತ ಅನ್ನಲ್ಲ. ನಿಮ್ ಕೈಯಲ್ಲಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಜೊತೆಯಲ್ಲಿರೋಣ, ಜೊತೆಯಲ್ಲಿ ಕೆಲಸ ಮಾಡೋಣ. 25ನೇ ವರ್ಷದಲ್ಲಿ ಅಂತ ಯಾವುದೇ ಇಲ್ದಿರ ಆ ದೇವರ ಆಶೀರ್ವಾದ ಇರಬೇಕು. ಎಲ್ಲ ತಾಲೂಕಿನಲ್ಲಿ ಎಲ್ಲಾ ಕಡೆನೂ ಸಹ ಒಳ್ಳೆ ಒಂದು ಮೆಸೇಜ್ ಹೋಗುತ್ತೆ. ಅದೇ ರೀತಿ ಇವತ್ತು 2ನೇ ಸಲ ಕೂಡ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅವ್ರು ಮಾಡಿರೋ ಸೇವೆಗಳು. ಎಲ್ರಿಗೂ ನಮಸ್ಕಾರ. ಆಗಮಿಸಿರುವಂತಹ ಶಿಕ್ಷಕರ ಕ್ಷೇತ್ರದ BO ಗಂಗರಾಯ ಅವರೇ, ಅದೇ ರೀತಿ ನೌಕರ ಸಂಘದ ಅಧ್ಯಕ್ಷರಾದ ಅರವಿಂದ್ ಸರ್ ಅವರೇ, ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾದ ಹೆಂಗೀರಪ್ಪ ಸರ್ ಅವರೇ, ಮತ್ತು ನಮ್ಮ ಸ್ನೇಹಿತರಾದ ರೋಟರಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಉತ್ತೂರು ಅರುಣ್ ಕುಮಾರ್ ಅವರೇ, ಮತ್ತು BN ಅವರೇ, ಮತ್ತು ಶ್ರೀರಾಮನ್ ಅವರೇ, ಮತ್ತು ವೇದಿಕೆ ಎಲ್ಲ ಗಣ್ಯರೇ, ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ, ಮಾಧ್ಯಮ ಮಿತ್ರರು, ಎಲ್ರಿಗೂ ನಮಸ್ಕರಿಸ್ತಾ, ಏನಿವತ್ತು ಹೊಸದಾಗಿ ಹೇಳೋಷ್ಟೇನಿಲ್ಲ. ವರ್ಷನೂ ನಾವು ಕ್ಯಾಲೆಂಡರ್ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ಆದ್ರೂ ಸಹ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವು ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸೇರಿ ಈ ಕಾರ್ಯಕ್ರಮವನ್ನು ಜನವರಿ 1 ಮುಂಚೆನೆ ಮಾಡಬೇಕು ಅಂತೇಳಿ ಎಲ್ಲ ಒಂದು ಇದು ಮಾಡಿದ್ರು. ಇವತ್ತು ಈ ಕ್ಯಾಲೆಂಡರ್ ಬಿಡುಗಡೆಗೆ ನಾನು 5 ವರ್ಷನೂ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾವತ್ತೂ ನೀವು ಕೇಳಿಲ್ಲ, ನಾವೇ ಕೊಡ್ತೀವಿ ಅಂತ ಹೇಳಿದ್ವಿ. ಯಾರತ್ರ ತಕೊಂಡು ಯಾರತ್ರ ದುಡ್ಡು ತಕೊಂಡು ಮಾಡೋದಂತ ಇಲ್ಲ. ಇದೆಲ್ಲ ಯಾರತ್ರ ದುಡ್ಡು ತಗೊಂಡ್ ಬಂದಿರೋದಲ್ಲ, ನಾವು ಕೊಡ್ತಾ ಇರೋದು. ಸರ್, ನಾವು ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಸರ್ ಅಂತ ಹೇಳಿ ಮಾಡ್ತಾರೆ. ಇವಾಗ ಅರುಣ್ ಕೂಡ UPS ಬೇಕು ಅಂತ, ಇಲ್ಲ ಎಲ್ರಿಗೂ ಬೇಕಂತ ಇವತ್ತು ಅನೌನ್ಸ್ ಮಾಡೋದು, ಇವತ್ತೇ ಕೊಟ್ಬಿಟ್ಟ. ಆ ಥರ ಒಬ್ಬೊಬ್ಬರು ಒಂದೊಂದು ನಮ್ಮ ಕೈಲಾದ್ ಮಾಡಿದ್ರೆ ನಮ್ಗೆ ಎಲ್ಲದಕ್ಕೂ ಕರೆಕ್ಟ್ ಸರಿಯೋಗುತ್ತೆ ಅಂತ. ಇವತ್ತು ಸರ್ಕಾರ ಶಾಲೆಗಳಲ್ಲಿ ಏನೋ ಅಷ್ಟೇ ಯಾವ್ದನ್ನ ಬೇಕಾದ್ರೆ ಸಮಾಜ ಸೇವಕ ಮಾಡ್ಬೋದು ಅನೇಕ ಇದ್ದಾರೆ. ಮುಲ್ಬಾಲಲ್ಲಿ ಎಲ್ಲರೂ ಮಾಡ್ತಾ ಇದಾರೆ. ಯಾರೋ ಒಬ್ರು ಮಾಡಿದ್ರೆ ಅವ್ರು ನೋಡಿ ಇನ್ನೊಬ್ರು ಮಾಡ್ಬೇಕು ಅಂತ ಅಷ್ಟೇ. ಇನ್ನೇನು ಅವ್ರಿಗೆ ಮಾಡಿದೀವಿ ಅಂತ ಅಡ್ವರ್ಟೈಸ್ ಮಾಡ್ಕೊಳ್ಬೇಕಂತ ಅನ್ನಲ್ಲ. ಇವತ್ತು ರೋಟರಿಯಲ್ಲಿ ಬೇಜಾನ್ ಯಾವ್ದೋ ಒಂದು ಬರ್ತಾ ಇದೆ. ಒಂದು ಸ್ಕೂಲ್ ಬಿಲ್ಡಿಂಗ್ ಅಂತ ಅರುಣ್ ಕುಮಾರ್ ಹೇಳಿದಾಗ 1.5 ಲಕ್ಷ ಅಂತ, 1.5 ಕೋಟಿ ಅಂದ್ರೆ ನಾವು ಸುಮ್ಮನೆ ಅಲ್ಲ. ತಿಪ್ದೊಡ್ಡಿಯಲ್ಲಿ 40 ಲಕ್ಷ ಅಂತ ಸುಮ್ಮನೆ ಅಲ್ಲ. ಇವಾಗ ಒಡ್ಡಳ್ಳಿಯಲ್ಲಿ ಒಂದು ಸ್ಕೂಲ್ ಆಗಿದೆ. ಮತ್ತು ಅದೇ ಈಗ ಟಾಯ್ಲೆಟ್ಸ್ ಎಲ್ಲ ಕಟ್ಸ್ಕೊಳ್ಳೋದು ಎಲ್ಲ ಇದೆ. ಇವತ್ತು ಸೈಕಲ್ ಬಂದಿದೆ, ನೋಟ್ಬುಕ್ ಬಂದಿದೆ, ಡೆಸ್ಕ್ ಬಂದಿದೆ, ಶಾಲೆಗಳು ಬರ್ತಾ ಇದೆ. ಯಾವುದೋ ಒಂದು ಎಲ್ಲಿ ನಾವು ಮಾಡೋದು ಅಲ್ಲ, ಸ್ವಲ್ಪ ಮಾಡಕ್ಕೆ ಒಂದು ಇದಿದೆ. ಈ ತರ ರೋಟರಿ ಸಂಸ್ಥೆ ಕೂಡ ನಮ್ಮ ಜೊತೆಯಲ್ಲಿದೆ. ಅದರಲ್ಲೂ ನಮ್ಮ ಕೈಯಲ್ಲೂ ಸ್ವಲ್ಪ ಆದಷ್ಟು ನಾವು ಮಾಡಿಕೊಂಡು ನಮ್ಮ ಶಾಲೆಗಳಿಗೆ ಒಳ್ಳೆ ಒಂದು ಮಾಡಿಕೊಟ್ಟಾಗ ಮಕ್ಕಳು ಇದು ಪ್ರೈವೇಟ್ ಶಾಲೆಗಳು ಕಡಿಮೆ ಇಲ್ಲ ಅಂತ ಓದ್ಲಿ ಅಂತ ಅಷ್ಟೇ. ಎಲ್ಲಾನು ನಮ್ಮ ಶಾಲೆಯಲ್ಲೂ ಇದೆ. ನಮ್ಮ ಶಾಲೆಯಲ್ಲಿ ನಮ್ಗೇನು ಕಮ್ಮಿ ಇಲ್ಲ. ಇವತ್ತು ಆನ್ಲೈನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಶಾಲೆಗಳಲ್ಲ, ಇವಾಗ ಆಗ್ತಾ ಇದೆ. ಮತ್ತು ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಮಾತ್ರ ಅದು ಆನ್ಲೈನ್ ಅದೆಲ್ಲ ಇತ್ತಲ್ಲ, ಇವಾಗ ನಮ್ಮ ಶಾಲೆಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಮಾಡೋರು ದಾನಿಗಳಿದ್ದಾರೆ, ಮಾಡ್ಲಿ. ಇವತ್ತೇನಂದ್ರೆ ಯಾವ ಸ್ಕೂಲಲ್ಲಿ ಮಕ್ಕಳು ರ್ಯಾಂಕ್ ಬರ್ತಾರೆ ಫಸ್ಟ್ ಅಂತಲ್ಲ, ಇವಾಗ ಹಂಗಲ್ಲ. ಯಾವ ಊರಲ್ಲಿ ಬಂದಿದೆ ಅಂದ್ರೆ ನಿಮ್ಮ ಕೈಯಲ್ಲಿದೆ. ಇವಾಗ ಯಾವ ಊರು ನಮ್ಮ ಮಕ್ಕಳು ರ್ಯಾಂಕ್ ಬಂದಿರೋ ಒಳ್ಳೆ ಒಂದು ಇದು ಮಾಡಿದೆ ಅಂದ್ರೆ ನಿಮ್ ಕೈಯಲ್ಲಿದೆ. ಇವತ್ತು ಅದಕ್ಕೋಸ್ಕರ ನೀವು ಯಾವ್ದಕ್ಕೂ ಇದಕ್ಕೂ ಗಮನ ಕೊಡೋಷ್ಟಿಲ್ಲ. ನಿಮ್ಗೆ ನಿಮ್ಮ ಶಾಲೆ, ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿ ನಿಮ್ಮ ಮಕ್ಕಳು ಯಾವ ತರ ನೋಡ್ಕೋಬೇಕಂತ ನೋಡ್ಕೊಂತ ಇದ್ದೀರಾ. ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಅದೇ ರೀತಿ ಇವಾಗ ಕೂಡ ಒಂದು ಈ ಪ್ರವಾಸ ಹೋಗೋದು ಅಂತ, ಅದು ಕೂಡ ಅಷ್ಟೇ. ಹೋಗೋದ್ರಲ್ಲಿ ನಮ್ಗೆ ಒಂದು 24ನೇ ವರ್ಷ ಜಾಸ್ತಿ ನಮ್ಗೆ ಇವತ್ತು ಏನಕ್ಕ ಬಂದು ಅನ್ಸ್ತಿದೆ. ಯಾಕಂದ್ರೆ ಮಕ್ಕಳು ಮೊನ್ನೆ ನೋಡ್ತಾ ಇದ್ವಿ, ಒಂದೊಂದ್ ದಿವಸ ಒಂದೊಂದು ನೋಡ್ತಾ ಇದೀವಿ. ನೆಕ್ಸ್ಟ್ 25ನೇ ವರ್ಷದಲ್ಲಿ ಅಂತ ಯಾವುದೇ ಇಲ್ದಿರ ಆ ದೇವರ ಆಶೀರ್ವಾದ ಇರಬೇಕು. ನಮ್ಗೆಲ್ರಿಗೂ ಚೆನ್ನಾಗಿರ್ಬೇಕು, ಎಲ್ಲ ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲರೂ ಸಾರ್ವಜನಿಕರು ಚೆನ್ನಾಗಿರ್ಬೇಕಂತೇಳಿ ಇವತ್ತು ಹೇಳ್ತಾ ಇದ್ದೀವಿ. ಇದಕ್ಕೆ ನೀವೆಲ್ಲರೂ ಸಹ ಸಾಥ್ ಕೊಟ್ಟು ಒಂದು ಈ ಸಂಘವನ್ನ ಬೆಳೆಸಿ, ಇದೇ ರೀತಿ ನೀವನ್ನ ಬೆಳೆಸ್ಕೊಂಡು, ಇವತ್ತು ನಮ್ಮ ಅಂಗೀರಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ಆನಂದ್ ಅವರು ಸದಸ್ಯರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ನೀವು ಇನ್ನ ಬೇರೆಯವ್ರು ಕೂಡ ಆಗ್ಬೋದು. ಇನ್ನ ಅಂತವ್ರು ಎಲ್ಲರೂ ಜೊತೆಯಲ್ಲಿರೋದು ಹೆಂಗಾಗಕ್ಕಾಗುತ್ತೆ? ನೀವೆಲ್ಲರೂ ಜೊತೆಯಲ್ಲಿರ್ಬೇಕು. ನಾವು ಏನ್ ಅಂಗೀರಪ್ಪ 5 ವರ್ಷ ಮಾಡಿದಾರೆ, ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾನೆ. ಉಪಾಧ್ಯಕ್ಷ ನಮ್ಮ ಇವ್ರು ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನೆಕ್ಸ್ಟ್ ನೀವು ಕೂಡ ಮಾಡ್ಬೋದು. ಒಳ್ಳೆ ಕೆಲಸಗಳು ಮಾಡ್ರಿ. ನಿಮ್ ಜೊತೆಲಿ ನಾವು ನಮ್ಮ ಸಮಾಜ ಸೇವಕರು ಮಾಡೋ ದಾನಿಗಳು ಇರ್ತಾರೆ. ನೀವು ಏನೇ ಆಗ್ಲಿ ಸ್ವಲ್ಪ ಕೊಡೋಕ್ಕೂ ಸಹ ಮಾಡೋಕ್ಕೂ ಸರಿ. ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೆ ನೋಡ್ಕೋಬಹುದು. ಇವತ್ತು ನೀವು ಎಲ್ರು ಈಗಪ್ಪ ನಂಗೆ ಅಂತ ಬೇಡಲ್ಲ. ಎಲ್ಲರೂ ಇದ್ದುಕೊಂಡು ಜೊತೆಯಲ್ಲಿ ಇದ್ಕೊಂಡು ಎಲ್ಲಾ ಕೆಲಸಗಳು ಮಾಡಿದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಬರಲ್ಲ.
ಇನ್ನೊಬ್ರು ಮಾತಾಡಕ್ಕೂ ಇರಲ್ಲ ಅಲ್ಲಿ. ನಾವು ಕರೆಕ್ಟ್ ಆಗಿದ್ರೆ ಯಾರು ಇನ್ನೊಂದು ಮಾತಾಡಕ್ಕೂ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಜೊತೆಯಲ್ಲಿರೋಣ, ಜೊತೆಯಲ್ಲಿ ಕೆಲಸ ಮಾಡೋಣ, ಒಳ್ಳೆ ಮಕ್ಕಳಿಗೆ ಎಜುಕೇಶನ್ ಕೊಡೋಣ, ಒಳ್ಳೆ ನಮ್ಮ ತಾಲೂಕನ್ನ ಅತ್ಯುತ್ತಮವಾಗಿ ಬೆಳೆಸೋಣ. ನಮ್ಮ ತಾಲೂಕು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದ್ರೆ ನಮ್ಗೆಲ್ರಿಗೂ ಗೌರವನೇ. ನಮ್ಮ ಮಕ್ಕಳು, ಬಡ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದೋದಂದ್ರೆ ಎಷ್ಟೋ ಇದಿದೆ. ಅವರು ಕೂಲಿ ಮಾಡಿ ಇದು ಮಾಡಿ ಕಳಿಸ್ತಾರೆ. ಅವರು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ. ನಮ್ಮ ಇವಾಗ IAS IPS ಎಲ್ಲ ಆಗಿರೋರೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು. ಇವತ್ತು ಪ್ರೈವೇಟ್ ಶಾಲೆಗಳು ಇರ್ಬೋದು, ಇದ್ರೂನು ಅವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರೋದು. ಇವತ್ತು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳು ಆ ತರ IAS IPS ಒಂದು ಒಂದು ಅಧಿಕಾರ ವಹಿಸ್ಕೊಂಡ್ರಾಗ ಮಕ್ಕಳು ಅವರ ಕುಟುಂಬಸ್ಥರಿಗೆ ಒಳ್ಳೆ ಒಂದು ಖುಷಿ ತರತ್ತೆ. ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಕೂಡ ಸಹ ಈ ತರ ಒಳ್ಳೆ ಅಧಿಕಾರವನ್ನು ವಹಿಸ್ತಾರೆ. ಒಳ್ಳೆ IAS IPS ಡಾಕ್ಟ್ರು, ಲಾಯರ್ ಎಷ್ಟೋ ಇದೆ. ಈ ತರ ಇರತ್ತೆ ಅಂತೇಳಿ ಅವ್ರಿಗೂ ಖುಷಿ ಆಗತ್ತೆ. ಅದೇ ತರ ನೀವು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು. ಇವತ್ತು ನೋಡ್ತಾ ಇದ್ದೀವಿ ಇದು ಪ್ರೈವೇಟ್ ಶಾಲೆಗಳಲ್ಲಿ ಒಂದ್ ಡೇಟ್ ಹಾಕೋಷ್ಟೊತ್ತಿಗೆ ನಮ್ ದುಡ್ಡಲ್ಲಿ ನಿಮ್ಗೆ ಸಂಬಳ ಕೊಡೋದು ಅಂತ ನಾನು ನೋಡಿದೀನಿ. ಆದ್ರೆ ನಮ್ಮ ಕುಟುಂಬಸ್ಥರು ಸಹ ಯಾರು ಹೊಡಿಬೇಕಂತ ಯಾರು ಹೊಡಿಯಲ್ಲ. ಯಾರೆಲ್ಲ ಭಯ ಇದ್ರೆ ಹುಡುಗರು ಚೆನ್ನಾಗಿ ಓದ್ತಾರಂತ ಅದಕ್ಕೆ ನಮ್ಮ ಎಲ್ರಿಗೂ ಅಂತ ಹೇಳ್ತೀನಿ, ಇದೊಂದು ಮೊಬೈಲ್ ಇವಾಗ ಮೊಬೈಲ್ ಕೊಟ್ರೆ ಊಟ ತಿನ್ಸೋದು ಅದೆಲ್ಲ ಕೊಡಬಾರ್ದು. ಇವಾಗೆಲ್ಲ ಏನ್ ಪ್ರಾಬ್ಲಮ್ ಇದೆ ಕಣ್ಣೆಲ್ಲ, ಇವಾಗ 5 ವರ್ಷಕ್ಕೆ 6 ವರ್ಷಕ್ಕೆ ಕಣ್ ಪ್ರಾಬ್ಲಮ್ ಅಂತ ಇವತ್ತು ಡಾಕ್ಟರ್ ಹೇಳ್ತಾ ಇದಾರೆ. ಈ ತರ ಇರುತ್ತೆ. ಮಕ್ಕಳು ಬಯಲಿಸ್ಬೇಕು, ಓದಿಸ್ಬೇಕು, ಚೆನ್ನಾಗಿ ಓದಿಸ್ಬೇಕಂತ ನಮ್ಮ ಶಿಕ್ಷಕರ ಕೈಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಕುಟುಂಬ ಪ್ರೋತ್ಸಾಹ ಕೊಡ್ಬೇಕು. ಯಾವುದೇ ಏನು ಅವ್ರಿಗೂ ಮಕ್ಕಳಿರ್ತಾರೆ, ಅವ್ರಿಗೂ ಮಕ್ಕಳಿರ್ತಾರೆ. ನಮ್ಮ ಮಕ್ಕಳು ಶಾಲೆ ಮಕ್ಕಳು ನಮ್ಮ ಮಕ್ಕಳು ಅನ್ಕೊಂಡು ನಾವು ಎಲ್ಲರೂ ಹುಡುಗರನ್ನ ಅಷ್ಟು ನಾವು ಮಾಡ್ತೀವಿ. ಅದನ್ನ ನೀವು ಗಮನ ಕರ್ಸ್ಕೋಬಾರ್ದು. ಅವ್ರಿಗೂ ಜವಾಬ್ದಾರಿ ಇರುತ್ತೆ. ನಾನು ಇವತ್ತು ಹೇಳ್ದೆ, ಯಾವ ತಾಲೂಕಲ್ಲಿ ಯಾವ ಸ್ಕೂಲಲ್ಲಿ ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ನಿಮ್ಗೂ ಇದಿರುತ್ತೆ. ಎಲ್ರೂ ಅದೇ ತರ ನಮ್ಮ ಮಕ್ಳು ಯಾವ ತರ ನಾವು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಹೇಳ್ತಿರೋ, ನೀವು ಕೂಡ ಶಿಕ್ಷಕರು ಸಹ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಚೆನ್ನಾಗಿ ಮಕ್ಕಳು ರ್ಯಾಂಕ್ ಬರ್ಬೇಕಂತ ನೀವು ಹುಡುಗರಿಗೆ ಎಜುಕೇಶನ್ ಕೊಟ್ಟಾಗ ಎಲ್ಲ ತಾಲೂಕಿನಲ್ಲಿ ಎಲ್ಲಾ ಕಡೆನೂ ಸಹ ಒಳ್ಳೆ ಮೆಸೇಜ್ ಹೋಗುತ್ತೆ. ನಿಮ್ಮಿಂದ ಮೆಸೇಜ್ ಹೋಗೋದು ನಿಮ್ಮಿಂದನೇ ಆಗೋದು. ಅದಕ್ಕೋಸ್ಕರ ನೀವೆಲ್ಲರೂ ಅಂತ ಪ್ರೋತ್ಸಾಹ ಮಾಡಿದಾಗ ಮಕ್ಕಳು ಚೆನ್ನಾಗಿ ಓದಿ, ಚೆನ್ನಾಗಿ ಬೆಳೆದು, ಚೆನ್ನಾಗಿ ಅಧಿಕಾರಕ್ಕೆ ಹೋಗ್ತಾರೆ ಅಂತೇಳಿ ಇವತ್ತು ಹೇಳ್ತೀನಿ. ಅದೇ ರೀತಿ ನಮ್ಮ ಅರವಿಂದ್ ಸರ್, ನೌಕರ ಸಂಘ ಅಧ್ಯಕ್ಷರು, ಅವರು ಫಸ್ಟ್ ಅಲ್ಲಿ ಕೂಡ ಅಧ್ಯಕ್ಷರಾಗಿದ್ರು. ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಎಲ್ಲರೂ ಜೊತೆಯಲ್ಲಿ ಇಟ್ಕೊಂಡು, ಯಾರನ್ನೋ ಒಬ್ಬನು ಕೂಡ ಏನು ಮಾಡಿಲ್ಲ. ಎಲ್ಲರನ್ನು ಜೊತೆಲಿ ಕರ್ಕೊಂಡು, ಜೊತೆಲಿ ಇಟ್ಕೊಂಡು, ಅವ್ರ ಕೈಯಲ್ಲಿ ಆದಷ್ಟು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡು ಮಾಡಿದ್ ಬಂದ್ದಾರೆ. ಅದೇ ರೀತಿ ಇವತ್ತು 2ನೇ ಸಲ ಕೂಡ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅವ್ರು ಮಾಡಿರೋ ಸೇವೆಗಳು, ಅವ್ರು ಮಾಡ್ತಾ ಬಡ ಮಕ್ಕಳಿಗೆ ಶಾಲೆಗಳಾಗ್ಲಿ, ಹಾಸ್ಪಿಟಲ್ಗಾಗ್ಲಿ ಎಲ್ಲದಕ್ಕೂ ಏನೋ ಕೈಲಾದಷ್ಟು ಮಾಡ್ಕೊಂಡು ಇವತ್ತು ಬಂದಿದೆ ಅಂದ್ರೆ 2ನೇ ಸಲ ಕೂಡ ಸಹ ಅವ್ರು ಅಧ್ಯಕ್ಷರಾಗಿದ್ದಾರೆ. ಅಂತ ನಾವು ಮಾಡುವಂತ ಅಧ್ಯಕ್ಷರು ಬೇಕು. ಯಾರೇ ಆಗ್ಲಿ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ 4 ಜನ ನೋಡ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ 2ನೇ ಸಲ ಅಧ್ಯಕ್ಷರಾಗಿದ್ದಾರೆ. ನಮ್ಮ NKB ಸರ್ ಕೂಡ ಸಹ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. 5 ವರ್ಷನೂ ಸಹ ಒಳ್ಳೆ ಕೆಲಸ ಮಾಡಿದ್ದೀರಿ. ನೆಕ್ಸ್ಟ್ ಬರೋರು ಕೂಡ ಸಹ ಇದೇ ಕೆಲಸಗಳು ಮಾಡ್ಕೋಬೇಕು. ನಾವೆಲ್ಲರೂ ಜೊತೆಯಲ್ಲಿ ಇರ್ಬೇಕು ಅಂತ ಹೇಳಿ ಇವತ್ತು ಈ ಕ್ಯಾಲೆಂಡರ್ ಬಿಡುಗಡೆಗೆ ಕರೆಸಿದ ಎಲ್ರಿಗೂ ನಮಸ್ಕರಿಸ್ತಾ, ಇವತ್ತು ಈ 4 ಮಾತಾಡಕ್ಕೆ ಅವಕಾಶ ಎಲ್ರಿಗೂ ನಮಸ್ಕರಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.